ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ದೇವರ ವಾಕ್ಯದ ಭಾಗ, ಪಾತಾಳದಲ್ಲಿರುವವರಿಗೆ ಎಲ್ಲ ವಿಷಯಗಳು ನೆನಪು ಉಂಟು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪಾತಾಳದಲ್ಲಿ ವಾಸ ಮಾಡುವಂಥ ಆತ್ಮಗಳಿಗೆ ಎಲ್ಲ ವಿಷಯಗಳು ಜ್ಞಾಪಕ ಇರುತ್ತಾ ಎಂಬುದಾಗಿ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ದಿನ ದೇವರ ವಾಕ್ಯ ಪಾತಾಳದಲ್ಲಿರೋರಿಗೆ ಎಲ್ಲ ವಿಷಯಗಳು ನೆನಪುಂಟು ಎಂಬುದಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ ಸ್ವಾಮಿ. ಹೌದಪ್ಪ, ಆ ಪಾತಾಳದಲ್ಲಿರುವಂಥ ಎಲ್ಲ ವಿಷಯಗಳನ್ನು ನಮ್ಗೆ ತಿಳಿಯಪಡಿಸು. ಕೇಳುವಂಥವರನ್ನ, ಓದುವಂಥವರನ್ನ, ನೋಡುವಂಥವರನ್ನ ಏರಳವಾಗಿ ಸಕಲ ಜ್ಞಾನಗಳನ್ನು ಹೊಂದಿಕೊಳ್ಳುವಂತೆ, ಸಕಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪರಲೋಕದ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳ, ಈ ದಿನ ನಾವು ಹರಿಸಿಕೊಂಡಿರುವಂಥ ಪಾಠದ ಬಗ್ಗೆ ನಾವು ಇದರ ಮುಂಚೆ ನಾನು ಹೇಳ್ತೇನೆ. ನೋಡಿ, ಪಾತಾಳದಲ್ಲಿರುವವರಿಗೆ ಎಲ್ಲ ವಿಷಯಗಳು ನೆನಪುಂಟು. ಕೆಲವರು ಮನುಷ್ಯರು ನೆನೆಸ್ತಾರೆ, ನಾವು ಸತ್ತ ಮೇಲೆ ಏನಾದರೂ ಆಗಲಿ, ಎಲ್ಲಿಗೋಗ್ತೀವೋ ನಮಗೂ ಗೊತ್ತಿಲ್ಲ ಎಂಬುದಾಗಿ ಜನ ಅಂದ್ಕೊಳ್ತಾರೆ. ಅನೇಕರು ಸುವಾರ್ತೆ ಹೇಳ್ತಾ ಇರ್ತಾರೆ ಜನಗಳಿಗೆ, ಯೇಸು ಕ್ರಿಸ್ತನ ನಂಬ್ರಿ, ಆತನು ನಿಮ್ಮನ್ನು ನರಕದಿಂದ ತಪ್ಪಿಸ್ತಾನೆ, ಇಲ್ಲಂದ್ರೆ ನೀವು ನರಕಕ್ಕೆ ಹೋಗ್ತೀರಾ ಅಂತ ಜನ ಹೇಳಿದ್ರೆ, ಸುವಾರ್ತೆ ಹೇಳಿದ್ರೆ ಅವರು ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ ಅಂದರೆ ಅವರು ಪಾಪವನ್ನು ಬಿಟ್ಟು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೋಡಿ, ಪಾತಾಳದಲ್ಲಿ ನೆನಪುಂಟ ಇರುವಂಥ ಆತ್ಮಗಳ ಬಗ್ಗೆ ನಾವು ನೋಡುವಾಗ, ಐಶ್ವರ್ಯವಂತನು ಪಾತಾಳದಲ್ಲಿ ಸಂಕಟ ನೋವನ್ನು ಅನುಭವಿಸ್ತಾ ಇದ್ದರೂ ಅವನು ಭೂಲೋಕದಲ್ಲಿ ಯಾವ ಸ್ಥಿತಿಯಲ್ಲಿದ್ದನೋ ಪಾತಾಳದಲ್ಲಿಯೂ ಅದೇ ಸ್ಥಿತಿಯಲ್ಲಿದ್ದಾನೆ. ಹಲ್ಲೆಲೂಯಾ. ನೋಡ್ರ, ಅವನು ಐಶ್ವರ್ಯವಂತನು ಭೂಲೋಕದಲ್ಲಿ ಯಾವ ರೀತಿಯಾಗಿದ್ದ ಎಂಬುದಾಗಿ ಆತನು ಪಾತಾಳದಲ್ಲಿದ್ದರೂ ಕೂಡ ಅದನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ. ಅಯ್ಯೋ, ಈ ಲಾಜರನು ನನ್ನ ಬಾಗಿಲಿನ ಬಳಿಯಲ್ಲಿ ಬಿದ್ದಿದ್ನಲ್ಲ, ನಾನು ತಿನ್ನುವಂತ ಎಂಜಲನ್ನು ತಿಂತಾ ಇದ್ನಲ್ಲ, ಈಗ ನೋಡಿ ಅಬ್ರಾಹ್ಮನ ಎದೆಗೆ ಬರ್ಕೊಂಡಿದ್ದೇನೆ ಎಂಬುದಾಗಿ ಪಾತಾಳದಲ್ಲಿ ಆ ಭೂಲೋಕದಲ್ಲಿರುವ ಆಲೋಚನೆಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಇದ್ದ. ನೋಡಿದ್ರ, ಪಾತಾಳದಲ್ಲಿರುವಂತಹ ಆತ್ಮಗಳಿಗೆ ಎಲ್ಲವೂ ನೆನಪುಂಟು. ಭೂಲೋಕದಲ್ಲಿ ಏನೇನು ಮಾಡಿದ್ದೀನಿ, ಒಳ್ಳೆಯದನ್ನು ಮಾಡಿದ್ದೇನೆ, ಕೆಟ್ಟದನ್ನು ಮಾಡಿದ್ದೇನೆ ಎಂಬುದಾಗಿ ಪಾತಾಳದಲ್ಲಿರುವಂತಹ ಆತ್ಮಗಳಿಗೆ ಎಲ್ಲವೂ ನೆನಪುಂಟು. ನೋಡಿ, ಅವನು ಲೋಕದಲ್ಲಿದ್ದಾಗ ಏನೆಲ್ಲ ಚಿಂತೆ ಮಾಡುತ್ತಾ ಇದ್ದನೋ ಪಾತಾಳದ ಅದೇ ಚಿಂತೆ ಅವನಿಗಿತ್ತು. ತನ್ನ ಮನೆಯ ಬಾಗಿಲಲ್ಲಿ ಬಿದ್ದುಕೊಂಡಿದ್ದ ಭಿಕ್ಷಕನಾದ ಲಾಜರನ ಗುರುತು ಅವನಿಗಿತ್ತು. ಮತ್ತೆ ಪಾತಾಳದಿರುವಾಗ ಅಬ್ರಾಹ್ಮನ ಎದೆಗೆ ವರ್ಗಿಸಲ್ಪಟ್ಟ ಲಾಜರನನ್ನು ಗುರುತಿಸಿದನು. ತನ್ನ ಅಣ್ಣ ತಮ್ಮಂದರನ್ನು ಜ್ಞಾಪಿಸಿಕೊಂಡನು. ಅವರು ತಾನಿರುವ ಸ್ಥಳಕ್ಕೆ ಬರಬಾರದೆಂದು ಯೋಚಿಸಿದನು. ಅವನು ಸತ್ತಾಗ ಸಮಾಧಿಯಲ್ಲಿ ತನ್ನ ದೇಹವನ್ನು ಬಿಟ್ಟಿದ್ದರೂ ತಾನು ದೇಹಧಾರೆಯಾಗಿದ್ದೇನೋ ಎಂಬಂತೆ ದೇಹಕ್ಕೆ ಸಂಬಂಧಿಸಿದನೇ ಹೊಂದಲು ಅಭಿಲಾಷಿಸಿದನು. ತಾನು ಲೋಕದಲ್ಲಿ ಯಾವ ಕೊರತೆ ಇಲ್ಲದೆ ವೈಭವದಲ್ಲಿ ಬದುಕಿ ದೇವರನ್ನು ಅಲಕ್ಷಿಸಿದನು. ಅವನಿಗೆ ಚಿಕ್ಕಂದಿನಿಂದಲೂ ತನ್ನ ತಂದೆ ತಾಯಿ ಕೊಟ್ಟ ಬೋಧನೆ ಎಚ್ಚರಿಕೆಯನ್ನು ತಾತ್ಸಾರ ಮಾಡಿದನು, ನೆನಪು ಮಾಡಿಕೊಂಡನು. ಬಾಯಾರಿದವರಿಗೆ ಅವನು ಒಂದು ತಂಬಿಗೆ ನೀರನ್ನು ಕುಡಿಯಲಿಲ್ಲ, ಒಂದು ವೇಳೆ ಕೊಟ್ಟಿರಲಿಕ್ಕಿಲ್ಲ. ಆದರೆ ಪಾತಾಳದಲ್ಲಿ ನೀರಾಡಿಕೆಯಿಂದ ಬಳಲುತ್ತಿದ್ದ. ಇದನ್ನು ಅವನು ಭಿಕ್ಷಕನಾದ ಲಾಜರನಿಂದ ಎಷ್ಟೋ ಸಾರಿ ಬಿಟ್ಟಿ ಕೆಲಸಗಳನ್ನು ಮಾಡಿಸಿಕೊಂಡಿದ್ದನೋ ಹಾಗೆ ಲಾಜರನ್ನು ಕಳಿಸು ಎಂಬ ಅದೇ ಅಭಿಪ್ರಾಯವನ್ನು ಪಾತಾಳದಲ್ಲಿಯೂ ತೋರಿಸುತ್ತಿದ್ದಾನೆ. ಪಾತಾಳದಲ್ಲಿ ಸಂಕಟ ಪಡುತ್ತಿದ್ದರೂ ಎಲ್ಲ ವಿಷಯಗಳು ನೆನಪು ಅವನಿಗಿತ್ತು. ದೇವ್ರ ಮಕ್ಕಳ, ಪ್ರೀತಿಯ ಸಹೋದರಿ ಸಹೋದರನೇ, ಪಾತಾಳದಲ್ಲಿರೋರಿಗೆ ಎಲ್ಲವೂ ಜ್ಞಾಪಕ ಬಂತು. ಎಲ್ಲವೂ ಜ್ಞಾಪಿಸ್ಕೊಳ್ತಾ ಇರ್ತಾನೆ. ಲಾಜರನ ಬಗ್ಗೆ ಜ್ಞಾಪಿಸ್ಕೊಂಡ, ಅಬ್ರಾಹ್ಮನ ಒದಗಿರುವಂತ ಜ್ಞಾಪಿಸ್ಕೊಂಡ, ತನ್ನ ಭೂಲೋಕದಲ್ಲಿ ಅಣ್ಣ ತಮ್ಮಂದರ ಬಗ್ಗೆ ಜ್ಞಾಪಿಸ್ಕೊಂಡ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರನೇ, ಪಾತಾಳದಲ್ಲಿರುವಂತಹ ಆತ್ಮಗಳಿಗೆ ಭೂಲೋಕದಲ್ಲಿ ಏನೇನು ಮಾಡ್ತಾನೆ ನಾವೆಲ್ಲ ಕೂಡ ಪಾತಾಳದಿಂದ ಜ್ಞಾಪಿಸ್ಕೊಳ್ಳುವ ಶಕ್ತಿ ಅವನಿಗಿರುತ್ತೆ. ಮತ್ತೆ ಪಾತಾಳದಲ್ಲಿ ಉರಿಯುವ ಬೆಂಕಿ ಇರುತ್ತಾ? ಅದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಹೌದು, ಪಾತಾಳದಲ್ಲಿ ಉರಿಯುವ ಬೆಂಕಿ ಅಥವಾ ನರಕ ಎಂಬುದಾಗಿ ನಾವು ನೋಡುವಾಗ, ಪಾತಾಳದಲ್ಲಿದ್ದ ಐಶ್ವರ್ಯವಂತನು ಯಾತನೆ ಪಡುತ್ತಾ ಅಬ್ರಹಾಮನಿಗೆ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು, ಅವನು ತನ್ನ ತುದಿ ಬೆರಳನ್ನು ನೀರಿನ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗ ಮಾಡಲಿ. ಯಾಕೆ? ಉರಿಯಲ್ಲಿ ಸಾಯ್ತಾ ಇದ್ದಾನೆ. ಅಲ್ಲಿ ಉರಿ, ಪಾತಾಳದಲ್ಲಿ ಬೆಂಕಿ, ಉರಿ ಉರಿ ಉರಿ. ಆದ್ರೆ ಆತ್ಮ ಸಾಯೋದಿಲ್ಲ. ಆತ್ಮ ಸಾಯೋದಿಲ್ಲ. ನೋಡಿ, ಲೂಕನ ಬರೆಸುವಂತೆ 16-24 ವಚನ ನೋಡುವಾಗ, ಪಾತಾಳದೊಳಗೆ ಬೆಂಕಿ ಉರಿ ಇರುವುದೆಂದು ಸ್ಪಷ್ಟವಾಗಿ ಆ ವಚನದಲ್ಲಿ ನೋಡ್ತೇವೆ. ಆದರೆ ಆ ಪಾತಾಳದಲ್ಲಿ ಬೆಂಕಿ ಹೇಗೆ ಬಂತು, ಎಲ್ಲಿಂದ ಬಂತು
ಇದೊಂದು ವಿಸ್ಮಯವೇ, ಅದು ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ನೋಡಿ, ಅನೇಕ ವಿಷಯಗಳನ್ನು ನೋಡುವಾಗ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯದಲ್ಲಿ ಬೆಂಕಿಯು ಪರೀಕ್ಷೆಗೂ ಕಠಿಣ ಶಿಕ್ಷೆಗೂ ನ್ಯಾಯ ತೀರ್ಪಿಗೂ ಗುರುತು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ನರಕದಲ್ಲಿ ಉರಿಯುವ ಬೆಂಕಿ ಆರುವುದಿಲ್ಲ. ಆ ನರಕದಲ್ಲಿ ಉರಿಯುವ ಬೆಂಕಿ ಏನಾಗೋದಿಲ್ಲ, ಆರುವುದಿಲ್ಲ. ಹಾಗಾಗಿ ಆ ಪಾತಾಳದಲ್ಲಿ ಬೆಂಕಿ ಉಂಟು. ಮೂರನೇದಾಗಿ ನಾವು ನೋಡುವಾಗ ಪಾತಾಳದಲ್ಲಿ ನೀರಾಡಿಕೆ ಉಂಟು. ದಾಹ ಆಗುತ್ತಾ ಎಂಬುದರ ಬಗ್ಗೆ ನಾವು ನೋಡುವಾಗ ಹೌದು, ಆ ಪಾತಾಳದಲ್ಲಿ ದಾಹ ಉಂಟು. ನೋಡ್ಕೊಳ್ಳೋಣ. ಐಶ್ವರ್ಯವಂತನು ಲಾಜರ ನೋಡಿ, ತಂದೆಯೇ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳಿಸು, ಅವನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನಗೆ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಹಲ್ಲೆಲೂಯಾ. ಆ ಐಶ್ವರ್ಯವಂತನು ಆ ಒಂದು ನರಕದಲ್ಲಿ ಅಥವಾ ಪಾತಾಳದಲ್ಲಿ ಯಾತನೆ ಪಡ್ತಾ ಇದ್ದಾನೆ, ಉರಿಯಲ್ಲಿ ಸಾಯ್ತಾ ಇದ್ದಾನೆ, ಪ್ರಾಣ ಹೋಗ್ತಾ ಇಲ್ಲ, ನೀರಾಡಿಕೆ ಆಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ. ಆ ಲಾಜರನ್ನು ಕಳಿಸ್ಕೊಡಪ್ಪ, ತುದಿ ಬೆರಳು ನೀರಿನಲ್ಲದ್ದಿ ನಾನು ಬಾಯಿಗೆ ಬಿಟ್ರೆ ಸಾಕೆಷ್ಟು ನಾನು ತಣ್ಣಗಾಗ್ತೇನೆ ಎಂಬುದಾಗಿ ಐಶ್ವರ್ಯವಂತನು ತನ್ನ ಅಬ್ರಹಾಮನನ್ನು ಕೇಳುವುದನ್ನು ನೋಡ್ತೇವೆ. ನೋಡಿ, ನೀರಿಲ್ಲದ ಪ್ರದೇಶದಲ್ಲಿ ಮನುಷ್ಯರು ವಾಸಿಸುವುದಿಲ್ಲ. ನೀರಿಲ್ಲದ ಪ್ರದೇಶದಲ್ಲಿ ಮನುಷ್ಯರು ಎಂದಿಗೂ ವಾಸಿಸೋದಿಲ್ಲ. ಎಲ್ಲಿ ನೀರಿರಲ್ವ ಆ ಮನುಷ್ಯ ಅಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀರಿರಲ್ಲಲ್ವಾ. ನೀರು ಮಾನವನಿಗೆ ಅತಿ ಅವಶ್ಯ. ಮರುಭೂಮಿಯಲ್ಲಿ ನೀರಿಲ್ಲದೆ ಹೋದರೆ ಮನುಷ್ಯರು ಸಾಯುತ್ತಾರೆ. ಬಿಸಿಲಿನ ತಾಪದಿಂದ ಬಾಯಾರಿದವರಿಗೆ ನೀರು ತೃಪ್ತಿಪಡಿಸಿ ಅವನ ಬಾಯಾರಿಕೆಯನ್ನು ಹೋಗಲಾಡಿಸದೆ. ಆದರೆ ಪಾತಾಳದಲ್ಲಿ ನೀರು ಸಿಕ್ಕುವುದಿಲ್ಲ. ಪಾತಾಳದಲ್ಲಿ ಉರಿಯಿಂದಲೂ ಸಂಕಟ ನೋವಿಂದಲೂ ಬಲಲಿ ಬಾಯಾರಿದವರನ್ನು ಕೇವಲ ನೀರಿನಿಂದ ತೃಪ್ತಿಪಡಿಸಲು ಅಸಾಧ್ಯ. ಯಾಕೆಂದರೆ ಪಾತಾಳದಲ್ಲಿ ನಿರಂತರವಾಗಿ ನೀರಾಡಿಕೆ ಆಗುತ್ತದೆ ಇರುವುದು, ಅದು ತೀರಲಾರದ ಘೋರವಾದ ಬಾಯಾರಿಕೆ ಆಗಿರ್ತದೆ. ಪ್ರೀತಿಯ ದೇವರ ಮಕ್ಕಳು, ಎರಡನೇದಾಗಿ ಪಾತಾಳದಲ್ಲಿ ನೀರಾಡಿಕೆ ಉಂಟು. ಮೂರನೇದಾಗಿ ಪಾತಾಳದಲ್ಲಿ ಕಡಿಯುವ ಹುಳುವು ಸಾಯೋದಿಲ್ಲ. ಪಾತಾಳದಲ್ಲಿ ಕಡಿಯುವ ಹುಳುಗಳು ಸಾಯೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ. ಮಾರ್ಕನ ಬರೆಸುವ 9:48ನೇ ವಚನದಲ್ಲಿ ನೋಡುವಾಗ, ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು, ಅವುಗಳನ್ನು ಕಡಿಯುವ ಹುಳುವು ಸಾಯುವುದಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 66ನೇ 24ನೇ ವಚನದಲ್ಲಿ ನೋಡ್ತೇವೆ. ಆದಿಯಲ್ಲಿ ದೇವರು ಪ್ರಾಣಿ, ಪಶು, ಪಕ್ಷಿ, ಕ್ರಿಮಿಕೀಟಗಳನ್ನು ಉಂಟು ಮಾಡಿದನು. ಇವೆಲ್ಲವೂ ಮಾನವನಿಗೆ ವಿಧೇಯವಾಗಿದ್ದವು. ಮನುಷ್ಯನು ಮಾತ್ರ ಕೇಳುತ್ತಿದ್ದವು. ಉದಾಹರಣೆಗೆ, ಪ್ರಾರಂಭದಲ್ಲಿ ಆದಾಮನು ಒಂದು ತೋಳವನ್ನು ಕರೆದು ಅಲ್ಲಿರುವ ಕುರಿಗಳನ್ನೆಲ್ಲ ಹುಲ್ಲುಗಾವಲಿಗೆ ಕರ್ಕೊಂಡು ಹೋಗು ಎಂದು ಆಜ್ಞಾಪಿಸಿದರೆ ಅವನು ಹೇಳದಂತೆ ತೋಳವು ಕೇಳುತ್ತಿತ್ತು. ಹಲ್ಲೆಲೂಯಾ. ಯಾಕೆ ಕೇಳ್ತಾ ಇತ್ತು? ಒಂದು ತೋಳ ಕುರಿಗಳನ್ನು ಮೇಯಿಸಿಕೊಂಡು ಬಾ ಎಂಬುದಾಗ ಆದಾಮನು ಹೇಳುವಾಗ ಆ ತೋಳ ಹೋಗಿ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ಬರ್ತಾ ಇತ್ತು. ಯಾಕಂದ್ರೆ ಅಷ್ಟಕ್ಕೆ ಆವತ್ತಿಗೆ ಆ ಆದಾಮನು ಅವಿಧೇಯನಾಗಿರ್ಲಿಲ್ಲ. ನೋಡಿ, ಇಂದಿನ ವಿಷಭರಿತ ಹಾವು ಮನುಷ್ಯನಿಗೆ ಹಾನಿ ಉಂಟು ಮಾಡ್ತದೆ. ಇವೆರಡು ಒಂದೆರಡು ಅತ್ಯಂತ ಚಿಕ್ಕದಾದ ಕೆಂಪೆರುಗಳು ಕಚ್ಚಿದ್ರೆ ಎಂತ ವೇದನೆ. ನಿಜವಾಗಿ ಹೇಳಬೇಕಾದ್ರೆ ಈ ಸ್ಥಿತಿಗೆಲ್ಲ ಮಾನವನು ಮತ್ತು ಅವನ ಪಾಪವೇ ಕಾರಣ. ಆದರೆ ಭಯಂಕರವಾದ ವಿಷಯವೇನೆಂದರೆ, ಪಾತಾಳದಲ್ಲಿಯೂ ಮನುಷ್ಯರನ್ನು ಹೊಡೆಯುವ ಹುಳುಗಳು ಇರುತ್ತವೆ. ಚೇಳುಗಳಿಗಿಂತ ಕ್ರೂರ ಪಾತಾಳದಲ್ಲಿ ಮನುಷ್ಯನ ಆತ್ಮವು ಸಾಯುವುದಿಲ್ಲ, ಉರಿಯುವ ಬೆಂಕಿ ಆರುವುದಿಲ್ಲ, ಕಡಿಯುವ ಹುಳುವು ಸಾಯುವುದಿಲ್ಲ. ಮನುಷ್ಯನು ಹೊಂದುವ ಯಾತನೆ ಎಷ್ಟಿರಬೇಕು ದೇವರ ಮಕ್ಕಳೇ. ಇನ್ನೊಂದು ನಾವು ನೋಡುವಾಗ 4ನೇದಾಗಿ, ಪಾತಾಳದಲ್ಲಿ ಕತ್ತಲೆ ಇದೆಯಾ? ಹೌದು, ಪಾತಾಳದಲ್ಲಿ ಕತ್ತಲೆ ಉಂಟು. ಕರ್ತನಾದ ಯೇಸು ಕ್ರಿಸ್ತ ಹೇಳಿದ್ರೆಂದರೆ, ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಮತ್ತಾಯ 8:12. ಆಮೇಲೆ ಅರಸನು ಸೇವಕರಿಗೆ ಅವನ ಕೈ ಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ಹಾಕಿರಿ ಎಂದು ಹೇಳಿದನು. ಮತ್ತಾಯ 22:13. ಕತ್ತಲೆಯು ಪಾಪಕ್ಕೆ ಗುರುತು. ಮತ್ತಾಯ ಸುವಾರ್ತೆ 15:14ನೇ ವಚನ, ದುಷ್ಟರ ಮಾರ್ಗಕ್ಕೆ ಗುರುತು. ಜ್ಞಾನೋಕ್ತಿಗಳು 4:19 ದುಷ್ಟರ ಮಾರ್ಗಕ್ಕೆ ಗುರುತು, ನ್ಯಾಯತೀರ್ಪಿಗೆ ಗುರುತು. ವಿಮೋಚನೆ ಕಂಡ 10ನೇ ಅಧ್ಯಾಯ 21-22ನೇ ವಚನ, ಪಾತಾಳವು ಪಾಪಿಗಳು ಸೇರುವ ಸ್ಥಳವಾಗಿರೋದ್ರಿಂದ ಅಲ್ಲಿ ಕತ್ತಲೆಯುಂಟು. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪಿನ ಹೊಂದುವುದಕ್ಕೆ ಇಡಲ್ಪಟ್ಟಬೇಕೆಂತಲೂ ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. 2ನೇ ಪೇತ್ರ 2:4 ನೋಡ್ತೇವೆ. ಯೂದನೆ ಪತ್ರಿಕೆ 1:6ನೇ ವಚನದಲ್ಲಿ ನೋಡ್ತೇವೆ. ಪಾತಾಳವು ಎಷ್ಟು ವರ್ಷಗಳವರೆಗೆ ಇರ್ತದೋ ಅಷ್ಟು ವರ್ಷಗಳ ತನಕ ಪಾತಾಳವರೆಲ್ಲರೂ ಕತ್ತಲೆಯಲ್ಲಿ ಯಾತನೆ ನೋವನ್ನು ಅನುಭವಿಸುತ್ತಾ ಕುರುಡರಂತೆ ತಡವಾರಿಸುತ್ತಾ ಇರ್ತಾರೆ. ಆಮೇಲೆ ನಾವು ನೋಡುವಾಗ ಪ್ರೀತಿಯ ದೇವರ ಮಕ್ಕಳೇ, 5ನೇದಾಗಿ ಪಾತಾಳದಲ್ಲಿ ಕಟಕಟನ ಹಲ್ಲು ಕಡಿಯನ್ನು ಇರುವುದು. ಕರ್ತನಾದ ಯೇಸು ಕ್ರಿಸ್ತನು ನರಕದ ಕುರಿತು ಹೀಗೆ ಹೇಳುತ್ತಾನೆ, ಆ ರಾಜ್ಯದ ಬಾಧಸ್ಥನ ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನ ಹಲ್ಲು ಕಡಿಯನ್ನು ಇರುವವು ಎಂದು ಹೇಳಿದನು.
ಮತ್ತಾಯ 8:12 ನೋಡ್ತೇವೆ. ಅದೇ ಮತ್ತಾಯ 22:13 ವರ್ಷದಲ್ಲಿ ನೋಡ್ತೇವೆ. ಪಾತಾಳದವರೆಲ್ಲರೂ ಯಾಕೆ ಕಲ್ಲು ಕಡಿಯುತ್ತಾರೆ? ಯಾಕೆಂದ್ರೆ ಅವರೆಲ್ಲರೂ ಲೋಕದಲ್ಲಿದ್ದಾಗ ತಮ್ಮದೇ ಆದ ಜಾತಿ, ಮತ, ಪಾರಂಪರ್ಯ, ಸಂಸ್ಕೃತಿ, ಆಚಾರ, ಪದ್ಧತಿಗಳು ನಂಬಿ ಜೀವಮಾನವೆಲ್ಲ ಅನುಸರಿಸಿದರು. ಅವರ ಪ್ರಾಣ ಹೋಗಲು ಅವರು ನೇರವಾಗಿ ಪಾತಾಳದಲ್ಲಿ ಸೇರಿತು. ಅಲ್ಲಿ ಬೆಂಕಿ ಉರಿಯುವ ತಾಪ, ನೀರಾಡಿಕೆ, ಹುಳುಗಳು, ಕಡಿತ, ಕತ್ತಲೆ ಇವೆಲ್ಲಗಳು ಭಯಂಕರವಾದ ಯಾತನೆ, ನೋವು, ವ್ಯಥೆಯನ್ನು ಅನುಭವಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ಪಾತಾಳದಲ್ಲಿ ನೋಡುವಾಗ ನೋಡ್ರಿ, ಪಾತಾಳದಲ್ಲಿ ಎಲ್ಲಾ ವಿಷಯಗಳು ನೆನಪಿರ್ತದೆ. ಎರಡನೆಯದಾಗಿ ಪಾತಾಳದಲ್ಲಿ ಉರಿಯುವ ಬೆಂಕಿ ಆರುವುದಿಲ್ಲ. ಮೂರನೇದಾಗಿ ಪಾತಾಳದಲ್ಲಿ ನೀರಾಡಿಕೆ ಉಂಟು. ನಾಲ್ಕನೇದಾಗಿ ಪಾತಾಳದಲ್ಲಿ ಕಡಿಯುವ ಹುಳು ಸಾಯುವುದಿಲ್ಲ. ಐದನೇದಾಗಿ ಪಾತಾಳದಲ್ಲಿ ಕತ್ತಲೆ ಉಂಟು. ಆರನೇದಾಗಿ ಪಾತಾಳದಲ್ಲಿ ಕಟಕಟನ ಅಲ್ಲಿ ಕಡೆಯಣವಿರುವು. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಪಾತಾಳದಲ್ಲಿ ಪಾಪವು ಇನ್ನೂ ಮುಂದುವರಿತಾ ಇರ್ತದೆ. ಏನಪ್ಪ ಪಾತಾಳದಲ್ಲಿ ಇನ್ನೂ ಪಾಪ ಮುಂದುವರಿಸೋದು ನೋಡುವಾಗ ನೋಡಿ, ಪಾತಾಳದಿಂದ ಐಶ್ವರ್ಯವಂತನ ಬೆರಳಿಗಾಗಿ ಚಿಂತಿಸಿದನು, ತನ್ನ ಬಾಯಾರಿಕೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸಿದನು, ಸ್ವಂತ ಅಣ್ಣ ತಮ್ಮನ ಸ್ಥಳಕ್ಕೆ ಬರದಂತೆ ಪ್ರಯತ್ನಿಸಿದನು, ಅವ್ರಿಗಾಗಿ ಚಿಂತಿಸಿದನು. ಹಾಗಾಗಿ ಪ್ರೀತಿಯ ದೇವರ ಮಕ್ಕಳೇ, ಪಾತಾಳದಿಂದ ಹೊರಗೆ ಹೋಗಲು ಸಾಧ್ಯವೋ? ಇಲ್ಲವೇ ಇಲ್ಲ. ಪಾತಾಳವು ಕತ್ತಲೆಯಿಂದಲೂ ಯಾತನೆ, ನಿರಾಶೆ, ನೋವಿನಿಂದ ಕೂಡಿದ ಸೆರೆಮನೆ ಆಗಿದೆ. ಕೈದಿಗಳು ತಪ್ಪಿಸಿಕೊಳ್ಳದಂತೆ ಬಹಳವಾದ ಎತ್ತರ ಗೋಡೆಗಳನ್ನು ಕಟ್ಟಿರ್ತಾರೆ. ಆದರೆ ಪಾತಾಳಕ್ಕೆ ಒಂದೇ ಬಾಗಿಲು, ಅದು ಮತ್ತೆ ಹೋದ ಮೇಲೆ ಮತ್ತೆ ಹಿಂದಕ್ಕೆ ಬರೋದಕ್ಕೆ ಸಾಧ್ಯವೇನೇ ಇಲ್ಲ. ಪಾತಾಳದಲ್ಲಿ ಏನೇನು ಇರುವುದಿಲ್ಲ. ಅನೇಕರು ಹೇಳುವಂತೆ ನಾನು ನರಕಕ್ಕೆ ಹೋಗುವುದಿಲ್ಲ, ನರಕಕ್ಕೆ ನಾನು ಎದುರುವುದಿಲ್ಲ ಎಂಬುದಾಗಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ಆದರೆ ನರಕ ಎಂಬುದು ಆ ಪಾತಾಳದಲ್ಲಿ ಭಯಂಕರವಾದ ಸ್ಥಳವಾಗಿರ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಪಾತಾಳ ನರಕದ ಬಗ್ಗೆ ನಾವು ತಿಳ್ಕೊಳ್ಳುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.